ದಿಮಾಕಿನ ಎಚ್ಚರಿಕೆಯನ್ನು ನೀಡಿದ್ದಾರೆ. ಅಂಥ ಗೊಡ್ಡು ಬೆದರಿಕೆಗೆ ಎದುರುವಂಥ ಕನ್ನಡಿಗರು ನಾವಲ್ಲ. ನಿಮ್ಮ ಸವಾಲನ್ನು ಸ್ವೀಕರಿಸಿದ್ದೀವಿ. ನಿಮಗೇನಾದರೂ ಎದೆಗಾರಿಕೆ ತಾಕತ್ತನ್ನೋದಿದ್ದರೆ ಕರ್ನಾಟಕದ ಮಣ್ಣಿಗೆ ಬಂದು ರಾಜಧಾನಿಯಲ್ಲಿ ಕಾರ್ಯಕ್ರಮನ ಮಾಡ್ತೀನಿ ಅಂತ ಹೇಳಿದಿರಲ್ಲ, ನಿಮ್ಮ ಸವಾಲಿಗೆ ನಾವು ಪ್ರತಿ ಸವಾಲನ್ನ ಹಾಕ್ತಿದ್ದೀವಿ. ಕರ್ನಾಟಕದ ಗಡಿಯನ್ನು ದಾಟಿ ಬನ್ನಿರಿ, ಸಾಕು ನೋಡೋಣ ಹೊತ್ತು. ಅದಕ್ಕೆ ಕರ್ನಾಟಕ ರಕ್ಷಣೆಗೆ ಉತ್ತರ ಕೊಡುತ್ತೆ. ಅದು ಹೇಗೆ ಇಲ್ಲಿ ಸಮಾವೇಶ ನಡೆಯುತ್ತೆ, ನಿಮಗೆ ಹೇಗೆ ನಮ್ಮ ಕರ್ನಾಟಕ ಸರ್ಕಾರ ನಿಮಗೆ ಪರ್ಮಿಷನ್ ಕೊಡುತ್ತೆ ಅನ್ನೋದನ್ನು ನಾವು ಕೂಡ ಅವರಿಗೆ ಎಚ್ಚರಿಕೆ ಮೂಡಿಸೋದ್ರ ಮುಖಾಂತರ ಅದನ್ನು ಗಂಭೀರವಾಗಿ ತೊಗೊಂಡಿದ್ದೀವಿ. ಇವತ್ತು ನೂರಾರು ಕಾರ್ಯಕರ್ತರು ಇಲ್ಲಿ ಸೇರಿದ್ದಾರೆ ಇದೇ ವಿಚಾರವಾಗಿ ಮಾತಾಡಲಿಕ್ಕೆ. ನಾಳೆ ಇದು ಸಾವಿರಾರು ಸಂಖ್ಯೆಯಲ್ಲಿ ದಂಗೆ ಏಳುವ ಹೋರಾಟವಾಗಿ ಪರಿವರ್ತನೆ ಆಗುತ್ತೆ. 27ರಂದು ಈ ಮೈದಾನ ಕ್ರಾಂತಿಗೆ ಮುನ್ನುಡಿಯನ್ನು ಬರೆಯುತ್ತೆ ಎನ್ನುವ ಎಚ್ಚರಿಕೆಯನ್ನು ತಮಿಳುನಾಡಿನ PMK ಪಕ್ಷಕ್ಕೆ ಕೊಡ್ತಾ ಇದ್ದೀವಿ.